ನಮಸ್ತೆ ವೀಕ್ಷಕರೇ, ಮೆಂಡ್ಯೂ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ಜಾನಕಿ ಮೋಹನ್. ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಮತಗಳಿದೆ, ವಿಭಿನ್ನ ರಾಜ್ಯಗಳಿದಾವೆ. ಉತ್ತರಾಖಂಡ್ ಕೂಡ ನಮ್ಮ ಭಾರತ ದೇಶದಲ್ಲಿ ಒಂದು ರಾಜ್ಯ ಆಗಿದೆ. ಉತ್ತರಾಖಂಡ್ ಬಗ್ಗೆ ಹೇಳೋದಾದ್ರೆ ತುಂಬಾ ಬ್ಯೂಟಿಫುಲ್ ರಾಜ್ಯ, ಅದು ತುಂಬಾ ಪೀಸ್ಫುಲ್ ರಾಜ್ಯ ಕೂಡ ಅದು. ಇವತ್ತು ಆ ರಾಜ್ಯದ ಬಗ್ಗೆ ಹೇಳಲಿಕ್ಕೆ ನಾವು ಹೊರಟಿರೋದು ಇಷ್ಟೇ. ಉತ್ತರಾಖಂಡದಲ್ಲಿ ಸಿವಿಲ್ ಕೋಡ್ ತಂದ ಮೊದಲ ರಾಜ್ಯ ಅಂದ್ರೆ ಉತ್ತರಾಖಂಡ್ ರಾಜ್ಯ. ಸಿವಿಲ್ ಕೋಡ್ ಮೀನ್ಸ್ ಏಕರೂಪ ನಾಗರಿಕ ಸಂಹಿತೆ. ಅಂದರೆ ಕಾಯ್ದೆಗಳನ್ನು ಒಂದೇ ಆ್ಯಕ್ಟ್, ಯಾವುದೇ ಕೇಸ್ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳಿ ಒಂದೇ ಆ್ಯಕ್ಟನ್ನ ಇವತ್ತಿಂದ ಅಂದರೆ ಸೋಮವಾರದಿಂದ ಉತ್ತರಾಖಂಡ್ ಸರ್ಕಾರ ಜಾರಿಗೆ ತರಲಿದೆ. ಉತ್ತರಾಖಂಡದಲ್ಲಿ BJP ಸರ್ಕಾರ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಕಸಿತ ಭಾರತಕ್ಕಾಗಿ ಏನು ಪಣ ತೊಟ್ಟಿದ್ದಾರೆ, ವಿಕಸಿತ ಭಾರತವನ್ನು ಮಾಡಬೇಕು ಭಾರತ ದೇಶವನ್ನು ಅಂತ ಏನು ಪಣ ತೊಟ್ಟಿದ್ದಾರೆ, ಅದರಲ್ಲಿ ಇದು ಕೂಡ ಒಂದು ಭಾಗ ಅಂತ ಹೇಳ್ಬೋದು ವೀಕ್ಷಕರೇ. ಒಂದೇ ಆ್ಯಕ್ಟ್ ಅಂದರೆ ಏಕರೂಪ ಸಂಹಿತೆ ಉತ್ತರಾಖಂಡದಲ್ಲಿ ಇಂದಿನಿಂದ ಜಾರಿ. ಅಂದರೆ ವಿವಾಹ ವಿಚ್ಛೇದನ ಆಸ್ತಿಗೆ ಎಲ್ಲ ಧರ್ಮೀಯರಿಗೂ ಒಂದೇ ಕಾಯ್ದೆ. ಈಗ ಅಲ್ಪಸಂಖ್ಯಾತರಿಗೆ ಒಂದು ಕಾಯ್ದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಒಂದು ಕಾಯ್ದೆ, ಹಿಂದುಳಿದ ವರ್ಗದವರಿಗೆ ಒಂದು ಕಾಯ್ದೆ, ಮದುವೆ ವಿಚಾರ ಅಂತ ಬಂದಾಗ ಒಂದು ಕಾಯ್ದೆ, ಮಗು ವಿಚಾರ ಬಂದಾಗ ಒಂದು ಕಾಯ್ದೆ, ವಿಚ್ಛೇದನ ಅಂತ ಬಂದಾಗ ಒಂದು ಕಾಯ್ದೆ. ಈ ರೀತಿ ಡಿಫ್ರೆಂಟ್ ಕಾಯ್ದೆಗಳು ಇತ್ತು. ಆದರೆ ಏಕರೂಪ ನಾಗರಿಕ ಸಂಹಿತೆ ಅಂದರೆ ಎಲ್ಲ ಕೇಸುಗಳಿಗೂ ಕೂಡ ಎಲ್ಲ ಇದಕ್ಕೂ ಕೂಡ ಒಂದೇ ಕಾಯ್ದೆ ಇನ್ನು ಮುಂದೆ ಅಂತ ಹೇಳಿ ಏನು ಈ ಉತ್ತರಾಖಂಡ್ ಸರ್ಕಾರ ಇವತ್ತಿಂದ ಏನು ಜಾರಿ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಯಾವುದೂ ಕೂಡ ಗೊಂದಲ ಇರಲ್ಲ. ಈಗ ಸಣ್ಣದು ಏನಾದರೂ ವಿಚಾರ ಆಯಿತು ಅಂದರೆ ಬೇರೆ ಕಾಯ್ದೆಗಳಿಂದ ಸೆಕ್ಷನ್ಗಳಿಂದ ಕೇಸ್ ಹಾಕೋದು, ಆ ರೀತಿ ಎಲ್ಲ ಸ್ವಲ್ಪ ಟಾರ್ಚರ್ ಆಗ್ತಾ ಇತ್ತು ಜನಗಳಿಗೆ. ಇದನ್ನು ಇನ್ನು ಮೇಲೆ ಒಂದೇ ಕಾಯ್ದೆಯಲ್ಲಿ ಜಾರಿಗೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಏನು ಉತ್ತರಾಖಂಡ ಸರ್ಕಾರ ಯೋಚನೆ ಮಾಡಿದೆ. ನಮ್ಮ ಭಾರತ ದೇಶದಲ್ಲಿ ಇದು ಮೊದಲನೇ ರಾಜ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಇಲ್ಲ. ಇದು ಮೊದಲನೇ ಬಾರಿಗೆ ಉತ್ತರಾಖಂಡ್ ಸರ್ಕಾರ ಇವತ್ತಿಂದ ಜಾರಿಗೆ ತರಲಿದೆ. ಇದು ಉದ್ದೇಶ ಏನು ಅಂದರೆ ಎಲ್ಲ ಧರ್ಮದವರಿಗೂ ಸಂಹಿತೆ ಅನ್ವಯ ಸರ್ಕಾರದಲ್ಲಿ ವಿವಾಹ ನೋಂದಣಿ ಕಡ್ಡಾಯ. ಅಂದ್ರೆ ಎಲ್ಲ ಧರ್ಮದವರಿಗೂ ಕೂಡ ಒಂದೇ ಆ್ಯಕ್ಟಲ್ಲೇ ಇರಬೇಕು. ಏನೇ ಮದುವೆ ಯಾರಿಗೇ ಆದರೂ ಕೂಡ ಸರ್ಕಾರದಲ್ಲಿ ವಿವಾಹವನ್ನ ನೋಂದಣಿ ಮಾಡ್ಕೋಬೇಕು. ಅಂದ್ರೆ ಮುಂಚೆ ಏನಾಗ್ತಿತ್ತು, ಈಗ ಹಿರಿಯರ ಒಪ್ಪಿ ಮದುವೆ ಆದರೆ ಮಾತ್ರ ಅದು ನೋಂದಣಿ ಆಗ್ತಿರ್ಲಿಲ್ಲ. ಬಟ್ ಈ ಪ್ರೇಮ ವಿವಾಹಗಳೇನಿರ್ತಾವಲ್ಲ ಅದು ಮಾತ್ರ ನೋಂದಣಿ ಆಗ್ತಾ ಇದ್ರು, ಅದು ಕೆಲವ್ರು ಮಾತ್ರ ಮಾಡ್ಕೊಳ್ತಾ ಇದ್ರು. ಈಗ ಉತ್ತರಾಖಂಡ್ ಸರ್ಕಾರದಲ್ಲಿ ಯಾವುದೇ ಮದುವೆ ಆಗಲಿ, ಯಾವುದೇ ಧರ್ಮದವರಾಗಲಿ ಸರ್ಕಾರದಲ್ಲಿ ನೋಂದಣಿ ಮಾಡ್ಕೋಬೇಕು. ಆಯಾ ಧರ್ಮದ ಅನುಸಾರ ಬೇರೆ ವಿವಾಹ ನೋಂದಣಿ ಇಲ್ಲ. ಕ್ರಿಶ್ಚಿಯನ್ ಅವರು ಬೇರೆ ನೋಂದಣಿ, ಮತ್ತೆ SC ST ಅವರು ಬೇರೆ ನೋಂದಣಿ, ಅಲ್ಪಸಂಖ್ಯಾತರು ಬೇರೆ ನೋಂದಣಿ. ಈಗ ಆಯಾ ಧರ್ಮದವರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ವಿವಾಹ ನೋಂದಣಿ. ಆದರೆ ಈಗ ಇವತ್ತಿಂದ ಇದೇನು ಏಕರೂಪ ಸಂಹಿತೆ ಏನು ಜಾರಿ ಆಗ್ತಾ ಇದೆ, ಇವತ್ತಿಂದ ಎಲ್ಲ ಧರ್ಮದವರು ಕೂಡ ಒಂದೇ ಇದರಲ್ಲಿ ನೋಂದಣಿ ಮಾಡ್ಕೋಬೇಕು. ಆಮೇಲೆ ಎಲ್ಲ ಧರ್ಮದವರಿಗೂ ವಿಚ್ಛೇದನ ಆಸ್ತಿ ಒಂದೇ ಕಾನೂನು. ಡೈವರ್ಸ್ ಆಗಿರ್ಬೋದು, ಆಸ್ತಿ ವ್ಯವಹಾರ ಆಗಿರ್ಬೋದು, ಎಲ್ಲ ಧರ್ಮದವ್ರಿಗೂ ಕೂಡ ಒಂದೇ ಕಾನೂನು. ಮದುವೆ ಅಂತ ಲೀವ್ ಇನ್ ಸಂಬಂಧ ನೋಂದಣಿ ಕಡ್ಡಾಯ. ಈಗ ಲೀವ್ ಇನ್ ಟುಗೆದರ್ ಅಂತ ಹೇಳಿ ಏನು ಹೊಸದಾಗಿ ಬಂದಿದೆ ಇವಾಗ, ಅಂದರೆ ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪಿ ಒಂದೇ ಮನೆಯಲ್ಲಿ ಮದುವೆಗೆ ಮುಂಚೆನೆ ಏನು ಲಿವಿಂಗ್ ಟುಗೆದರ್ ಮಾಡ್ತಾರಲ್ಲ ಅವರು ಕೂಡ ನೋಂದಣಿ ಮಾಡ್ಕೋಬೇಕಾಗಿದೆ. ನೋಂದಣಿಯ ಉತ್ತರಾಖಂಡ ರಾಜ್ಯದ ನಿವಾಸಿಗಳಿಗೆ ಅನ್ವಯ. ಅಂದರೆ ಈ ನಮ್ಮ ಬೇರೆ ರಾಜ್ಯದಿಂದ ಹೋಗಿ ಅಲ್ಲಿ ಏನು ವಾಸ ಮಾಡ್ತಾರೆ ಅದು ಅನ್ವಯ ಆಗಲ್ಲ. ಓನ್ಲಿ ಉತ್ತರಾಖಂಡ್ ಜನತೆಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೀವ್ ಇನ್ ಇಂದ ಮಗು ಜನಿಸಿದರೆ 7 ದಿನದಲ್ಲಿ ನೋಂದಣಿ ಕಡ್ಡಾಯ. ಈಗ ಲೀವ್ ಇನ್ ಟುಗೆದರ್ ಅಂತ ಏನು ವಾಸ ಮಾಡ್ತಾರೆ, ಇಬ್ಬರು ಇಷ್ಟಪಟ್ಟು ಅವ್ರಿಗೇನಾದರೂ ಮಗು ಆಯಿತು ಅಂದರೆ 7 ದಿನದಲ್ಲಿ ಖಂಡಿತವಾಗಿಯೂ ಸರ್ಕಾರದಲ್ಲಿ ನೋಂದಣಿ ಮಾಡ್ಕೋಬೇಕು. ಈ ಥರ ಅನ್ಯ ರಾಜ್ಯಗಳಲ್ಲಿರುವ ಉತ್ತರಾಖಂಡ ಮೂಲದವರಿಗೂ ಅನ್ಯಾಯ. ಅಂದರೆ ಇವಾಗ ಏನಾಗ್ತಾ ಇದೆ, ಉತ್ತರಾಖಂಡದವರು ಬಂದು ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಾದರೂ ನೆಲೆಸಿರ್ತಾರೆ, ಅವ್ರವ್ರ ಹೊಟ್ಟೆಪಾಡಿಗಾಗಿ ಜೀವನಕ್ಕಾಗಿ ಬೇರೆ ರಾಜ್ಯಗಳಿಗೆ ಬಂದಿರ್ತಾರೆ. ಆ ಉತ್ತರಾಖಂಡದವರು ಯಾವ ರಾಜ್ಯದಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಅವ್ರಿಗೂ ಕೂಡ ಈ ಸಂಹಿತೆ ಅನ್ವಯ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ವಿಕಸಿತ ಭಾರತಕ್ಕಾಗಿ ನಮ್ಮ ನರೇಂದ್ರ ಮೋದಿ ಅವರು ಏನು ದುಡಿತಾ ಇದ್ದಾರೆ ಅವ್ರಿಗಾಗಿ ನಾವು ಅವರ ನೇತೃತ್ವದಲ್ಲಿ ಮತ್ತು ಅವರ
ಒಂದು ಗೈಡೆನ್ಸಿಂದ ಅಂದರೆ ಅವ್ರ ಮಾರ್ಗದರ್ಶನದಿಂದ ನಾವು ಇದನ್ನು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿದ್ದೀವಿ ಅಂತ ಹೇಳಿ ಈಗಾಗಲೇ ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಕೂಡ ಹೇಳಿದ್ದಾರೆ. ಇದು ಇವತ್ತಿಂದ ಅನ್ವಯ ಆಗ್ತಾ ಇದೆ. ಆದರೆ ಇದರ ಬಗ್ಗೆ ಸೋಷಲ್ ಮೀಡಿಯಾದಲ್ಲಿ ಈಗಾಗಲೇ ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ. ಏನು ಅಂತ, ನಮ್ಮ ರಾಜ್ಯದಲ್ಲೂ ಕೂಡ ಇದು ಜಾರಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ ಅವರವ್ರ ಅಭಿಪ್ರಾಯವನ್ನು ಅವರವರು ಹೇಳ್ಕೊಳ್ತಾರೆ. ಇದು ಆಲ್ರೆಡಿ ಗೋವಾದಲ್ಲೂ ಕೂಡ ಇದೆಯಂತೆ. ಏಕರೂಪ ನಾಗರಿಕ ಸಂಹಿತೆ ಗೋವಾದಲ್ಲಿ ಪಣಜಿಯಲ್ಲೂ ಕೂಡ ಆಲ್ರೆಡಿ ಇದು ಅನ್ವಯ ಆಗ್ತಾ ಇದೆಯಂತೆ. ಈಗ ನಮ್ಮ ಭಾರತ ದೇಶಕ್ಕೆ ಬಂದರೆ ಇದು ಉತ್ತರಾಖಂಡಲ್ಲಿ ಮೊದಲನೇ ರಾಜ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮಲ್ಲೂ ಕೂಡ ಕೆಲವರು ಕೇಳ್ಕೊಳ್ತಿದ್ದಾರೆ ಏನಂತ, ಸರ್ಕಾರವನ್ನು ನಮ್ಮ ದೇಶದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಕೂಡ ಈ ರೀತಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾದು ನೋಡೋಣ ವೀಕ್ಷಕರೇ. ಯಾವ ರಾಜ್ಯದಲ್ಲಿ ಇದನ್ನು ನೋಡಿ ಉತ್ತರಾಖಂಡನ್ನು ಒಂದು ಸ್ಫೂರ್ತಿಯಾಗಿ ತಗೊಂಡು ಯಾವ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆನ ಜಾರಿ ಮಾಡ್ತಾರೆ ಅಂತ ಹೇಳಿ ಕಾದು ನೋಡೋಣ ವೀಕ್ಷಕರೇ. ಇದಾಗಿತ್ತು ಇಂದಿನ ಸುದ್ದಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.